ಈಗ ಮೊನ್ನೆ ಒಂದು 10 ತಂದಿದ್ದೀನಿ ಸರ್. 150ರಿಂದ ಸರ್ 250 ತಕ್ಕಿದೆ. ನೀವು ಒಂದೇ ಸಲಕ್ಕೆ ನಾ 20 ಹಾಡ್ತೀನಿ 10 ಹಾಕ್ತೀನಿ ಅಂದರೆ ಲಾಸ್ ಆಗ್ತದೆ. ಅನುಭವ ಇಲ್ಲದೆ ಏನೋ ಮಾಡಿದೆ ಎಲ್ಲ ಲಾಸ್. ಈ 4 ಗಂಟೆಗೆ ಹೇಳಬೇಕು, ಕೆಲಸ ಮಾಡಬೇಕು, ಮೇವು ಹಾಕಬೇಕು, ಹಾಲಿಂದ ಬೇಕು ಸರ್. ನಿಮ್ಗೆ 12 ಲೀಟ್ರ್ ಮಿಲ್ಕಿಂಗ್ ಬೇಕಾದ್ರೆ ಸರ್ 130, 40, 150 ಪ್ರೈಸ್ ಆಗುತ್ತೆ ಸರ್. 12 ಲೀಟ್ರಿಂದ ಸ್ಟಾರ್ಟ್ ಆಗಿ ಸರ್ ಈಗ 20 ತಗ ಬಂದೇನೆ ಸರ್. ಒಂದು ಲೋಡ್ ತರಬೇಕಾದ್ರೆ ಒಂದು 2.5 ಲಕ್ಷ ತಕ್ಕ ಎಲ್ಲ ಬಿಸ್ನೆಸ್ಸಲ್ಲೇ ನಡೀತದೆ ಸರ್. ಮೋಸ್ಟ್ ಶ್ರೀಮಂತ ಆಗ್ಬೋದು ನೀವು ಸುಳ್ಳು ಹೇಳಿ ಸರ್. കാരണം ಒಮ್ಮೆ ಸರ್ ನೀವು ಪೆಟ್ ಬಿದ್ದು ತೆಳಗೆ ಬಿದ್ದರೆ ಅಂದ್ರೆ ರಿಪೇರಿ ಆಗಲ್ಲ ಸರ್. ನನ್ನಿಂದ ಇನ್ನೊಬ್ರು ಲುಕ್ಸಾನ್ ಆಗ್ಬಾರ್ದು ಸರ್. ನನಗೆ ಏನಾರು ಆದ್ರೆ ನಡೀತಿತ್ತು ಸರ್, ಅವ್ರಿಗೆ ಲುಕ್ಸಾನ್ ಆಗ್ಬಾರ್ದು ಸರ್. ರೈತ ಬಡವ್ರು ಇರ್ತಾರೆ ಸರ್. ಹೆಸರೇ ನಂದು ಏನಿದೆ ಸರ್, ಮೊದಲೇ ಪಾಂಡುರಂಗ ಡೈರಿ ಫಾರ್ಮ್ ಇದೆ ಸರ್. ಇಟ್ಟಲ್ಲಿ ಹೆಸರು ಇಟ್ಟದ್ದು ಆ ಹೆಸರು ನನಗೆ ಬಂದು ನಡೀತು ಸರ್, ಹೆಸರಿಗೆ ಬರಬಾರ್ದು ಸರ್. ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ ನೀ ಎಂಬೋಳಕ್ಕೆ ಆಯ್ತಾನಲ್ಲ, ಇದನ್ನ ರೊಕ್ಕ ಬೇರೆ ಕಡೆ ಹಾಕಿದ್ರೆ ಡಬಲ್ ಆಗ್ತಿತ್ತು. ನನಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಸರ್. ಕಳ್ಕೋದಿಲ್ಲ, ಹುಡುಕೋದಿಲ್ಲ ಸರ್. ನನ್ನ ಈ ವಿಷಯಗಳು ನನ್ನಲ್ಲಿದ್ದರೆ ಇಲ್ಲೇ ಹೋಗ್ತಾವೆ ಸರ್. ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತದೆ ಗೊತ್ತಿಲ್ಲ. ಒಂದು 4 ಜನಕ್ಕೆ ಇದ್ರದ್ದು ಅನುಭವ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ಡೈರಿ ಫಾರ್ಮ್ ಬರ್ತಾಯಿದೆ ಸರ್. ನಂದು 40 ಎಮ್ಮೆ ಒಂದು 20 ಎಮ್ಮೆ ಹಾಲು ಕೊಡ್ತಾಯಿದೆ ಸರ್. ಒಂದು 20 ಎಲ್ಲಿ ಪ್ರೆಗ್ನೆಂಟ್ ಇದೆ ಸರ್. ಒಂದು 20 ಕರ ಅದ ಸರ್. ಎಲ್ಲ ಇದೆ ಸರ್. ಈಗ ಆಲ್ಮೋಸ್ಟ್ ಎಲ್ಲ ಈಗ ಡೆಲಿವರಿ ಪೊಸಿಷನ್ದಾಗ ಇಲ್ಲ ಅದ ಸರ್. ಮತ್ತು ಈಗ ಮೊನ್ನೆ ಒಂದು 2 ಲೋಡ್ ತಂದೀನಿ ಸರ್. ಅವನು ಈಗ ಅದಾವೆ ಸರ್. ಬರ್ತಾ ಇರ್ತಾವೆ ಸರ್, ಹೋಗ್ತಾ ಇರ್ತೇವೆ ಸರ್. ಹಂಗೆ ಈಗ ನಿಮ್ಮ ಶೆಡ್ಡಲ್ಲೇ ಸರ್ ಹಾಂ ಸರ್ 3 ಪಾರ್ಟಿಷನ್ ಥರ ಮಾಡಿದ್ದೀವಿ. ಹಾಂ ಸರ್. ಅಲ್ಲಿ ಇಲ್ಲಿ ಎಲ್ಲ ಕಟ್ಟಾಗಿ ಕೆಳಗಡೆ ಮಾಡೋದು ಏನಂದ್ರೆ ಸರ್, ಅದು ಉದ್ದೇಶ ಅಂದ್ರೆ ಸರ್ ಯಾರಿಗಾರು ಬೇಕಾದ್ರೆ ಕೊಡುವಂಥ ಎಮ್ಮಗಳು ಸರ್ ತೆಳಗೆ ಇಟ್ಬಿಟ್ಟಿರ್ತೀನಿ ಸರ್. ಯಾರಿಗಾರು ಬೇಕು ಅನ್ನೋ ತೆಳಗೆ ಇಟ್ಬಿಟ್ಟಿರ್ತೀನಿ. ಯಾಕಂದ್ರೆ ಸರ್ ಇಲ್ಲಿ ಡಿಸ್ಟರ್ಬ್ ಮಾಡ್ತಾರೆ ಸರ್. ದಿನ 10 ಗಂಟೆಗೆ ಅಂದ್ರೆ ಕ್ಲೋಸ್ ಆಗುತ್ತಲ್ಲ ಸರ್. ನಂತರ ಅವಕಾಶ ಇರಲ್ಲ ಸರ್. ಅದಕ್ಕೆ ಕೊಡು ಬೇಕಾಗಿದ್ದ ಅನ್ನೋದು ತೆಳಗೆ ಇಟ್ಬಿಡ್ತೀನಿ ಸರ್. ಮೇಲ್ಗಡೆ ಏನಾದವಲ್ಲ ಅವೆಲ್ಲ ಈಗ ಮಿಲ್ಕಿಂಗ್ದು ಇದು ಪ್ರೆಗ್ನೆಂಟ್ಸು ಸರ್. ನನ್ನ ಹಾಂ ಸರ್ ಬ್ರೀಡಿಂಗ್ ಪರ್ಪಸ್ ಇದ್ದು ಸರ್. ಕೆಳಗಡೆ ಏನು ನೀವು ಕಟಾಕಿ ಸಾಕಿದಿರಲ್ಲ ಅವು ಕೊಡಕ್ಕೆ ಸೇಲ್ಗೆ ಅಂತಲೇ ಇಟ್ಟಿದ್ದೀರಿ ಅಂತ ಹೇಳೋದು. ಹಾಂ ಸರ್. ಓಕೆ, ಎಷ್ಟಿದೆ ಸರ್ ಸೇಲ್ಗೆ? ಈಗ ಮೊನ್ನೆ ಒಂದು 10 ತಂದಿದ್ದೀನಿ ಸರ್. ಒಂದು 7 ಎಲ್ಲ ಹೋಗಿದೆ ಸರ್. ಒಂದು 2-3 ಅಷ್ಟೇ ಇದೆ ಸರ್. ಎಲ್ಲ ಡೆಲಿವರಿ ಸರ್. ಪ್ರೆಗ್ನೆನ್ಸಿ ತರೋದು ಡೇಂಜರ್ ಸರ್. ಆದರೂ ನಾನು ರಿಸ್ಕ್ ತೊಗೊಂಡು ಒಂದು 3 ತಂದಿದ್ದೆ ಸರ್. ಒಂದು 2 ಡೆಲಿವರಿ ಆಗಿದೆ. ದೇವ್ರ ಪುಣ್ಯ ಚಲೋ ಬಂದಾವೆ ಸರ್. ಎಲ್ಲ ನಮ್ಮ ಫ್ರೆಂಡ್ಶಿಪ್ ಎಲ್ಲ ಬೇಕಾದವ್ರಿಗೆ ತಂದು ಇಟ್ಟಿದ್ದೀನಿ ಸರ್. ಏನು ಪ್ರೈಸ್ ಇದೆ ಸರ್ ಅವ್ರದ್ದು? 150ರಿಂದ ಸರ್ 250 ತಕ್ಕಿದೆ ಸರ್. 1 ಲಕ್ಷ. ಹಾಂ, 150ರಿಂದ 2,50,000ದಿಂದ 250ರಿಂದ ಸರ್. ಒಂದು ಎಮ್ಮೆ ಟ್ರಾನ್ಸ್ಫರ್ ಸರ್ 20,000 ಖರ್ಚಾಗುತ್ತೆ ರೀ. ಒಂದು 18,000 ಬರುತ್ತೆ, 15,000 ಬರುತ್ತೆ. ಅಂದರೆ ನಾವು ಹೋಗಿ ಅಲ್ಲಿ ಎಷ್ಟು ಖರ್ಚು ಮಾಡುತ್ತೇವೆ ಮತ್ತು ಅಲ್ಲಿ ನಾವು ಹೆಂಗೆ ಅದಂದ್ರೆ ಒಂದು 20 ಎಮ್ಮೆ ತೊಗೊಂಡಿದ್ರೆ ಸರ್ ಖರ್ಚು ಸ್ವಲ್ಪ ಕಮ್ಮಿ ಬರ್ತವೆ. 10 ಎಮ್ಮೆ ತೊಗೊಂಡ್ರೆ ಜರ ಖರ್ಚು ಜಾಸ್ತಿ ಬರುತ್ತೆ ಸರ್. ಅಲ್ಲಿ ಓಡಾಡಿ ನಾನು ಹೋದಿರ್ಬೇಕು ಒಂದು 10 ದಿನ ಹೋಗ್ತೀನಿ ಸರ್. 10 ಡೇಸ್ ನಾನು ಇರೋದು ಸರ್. ಯಾಕಂದ್ರೆ ನಾನು ಎಲ್ಲ ತೊಗೊಂಡು ರೈತರ ಕಡೆ ತೊಗೊಂಡಿರ್ತೇನೆ ಸರ್. ಸ್ವಲ್ಪ ಟೈಮ್ ಹಿಡಿತೆ. ನನಗೆ ಬೇಕಾದ ಅವ್ರು ಕೊಡಲ್ಲ. ನಾನು ಅವ್ರು ಕೊಡಲ್ದದ್ದು ಒಂದು 10,000 ರೂಪಾಯಿ ಹೆಚ್ಚು ನನ್ನ ಪಸಂದಿದ 10,000 ಹೆಚ್ಚು ತೊಗೊಂಡು ನಾನು ತೊಗೊಂಡ್ಬರ್ತೀನಿ ಸರ್. ಒಳ್ಳೆಯ ಹಸು ಇದ್ದರೆ ಸರ್. ಈಗ ಕೆಳಗಡೆಯಲ್ಲಿ 7ರಿಂದ 8 ಇದೆ. ಹಾಂ ಸರ್. ಪ್ಯೂರ್ ಮುರ್ರಾ ಎಮ್ಮೆ? ಪ್ಯೂರ್ ಮುರ್ರಾ ಸರ್. ಪ್ಯೂರ್ ಮುರ್ರಾನೇ ಸರ್. ಕ್ರಾಸ್ ಏನಿಲ್ಲ ಸರ್. ನಾ ತರಲ್ಲ ಬರೀ ಸರ್. ಏನು ನಾ ಕೊಡ್ಬೇಕನ್ನೋ ಉದ್ದೇಶನೂ ಇಲ್ಲ ಸರ್. ನಾನು ಬಂದಿರ್ತೇನೆ, ಮಿಲ್ಕಿಂಗ್ ಚಾಲು ಇರುತ್ತೆ ಸರ್. ಯಾರೋ ಇಂಟ್ರೆಸ್ಟ್ ಇದ್ದವ್ರು ಬೇಕಂದ್ರೆ ಕೊಡ್ತೀನಿ ಸರ್ ಅಷ್ಟೇ. ಎಲ್ಲ ನಿಮ್ಗೆ ಬೇಕು ಅಂದವ್ರಿಗೆ ಮಾತ್ರ ನೀವು ಎಲ್ಲರಿಗೂ ತರಿಸ್ಕೊಡಲ್ಲ. ಎಲ್ಲರೂ ತರಿಸ್ಕೊಂಡು ಬೇಕಂದವ್ರಿಗೆ ಅಷ್ಟೇ ಸರ್. ಅದು ನಮ್ಮ ಮೇಲೆ ನಂಬಿಕೆ ಇದ್ದವ್ರಿಗೆ ಅಷ್ಟೇ ಸರ್. ಮೇನ್ ನಂಬಿಕೆ ಸರ್ ಮುಖ್ಯ. ಯಾಕೆಂದ್ರೆ ಎಲ್ಲರ ಥರ ನನ್ನ ಹೋಲಿಸ್ಬಾರ್ದಲ್ಲ ಸರ್. ಒಂಥರ ಏಜೆಂಟ್ ಮಾಡ್ತಾವೆ, ಒಂಥರ ಲಾಭಕ್ಕೋಸ್ಕರ ಬೇಡ ಸರ್. ನಾನೊಬ್ಬ ಡೈರಿ ಫಾರ್ಮ್ ಮುರ್ರಾ ಎಮ್ಮೆದು ನಂಗೆ ತಗೊಳಕ್ಕೆ ನಿಮ್ಮ ಫಾರ್ಮ್ ಬಂದಿದ್ದೀನಿ ಅಂತಂದರೆ ನೀವು ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತೀರಾ ನನಗೆ? ನಾನಂತ ಅವು ಇನ್ಫಾರ್ಮೇಷನ್ ಅಂದರೆ ಸರ್, ನೀವು ಒಂದು ಹೊಸಬಾಗಿ ಬಂದಾಗ ನನಗೆ ಅವ್ರು ಮೊದಲು ಹೇಳ್ತೇನೆ ಸರ್. ನೀವು ಒಬ್ಬ ಬರ್ತಾರೆ ಸರ್, 10 ಕೊಡು, ನನಗೆ 10 ಬೇಕಾದ್ರೆ 20 ಬೇಕಾದ್ರೆ ಅಷ್ಟೇ ಬೇಡ ಅಂತೀನಿ ಸರ್. ಒಂದೇ ಮೊದಲು ಒಯ್ಯಿರಿ. ಅದ್ರ ಪೂರ್ತಿ ಅದ್ರ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲಿ ತಪ್ತಾರೆ ಏನು ಹೇಳ್ತಾರೆ ಎಲ್ಲ ನನಗೆ ಹೇಳ್ರಿ. ನಾನು ಏನೇ ಅದಕ್ಕೆ ಜ್ವರ, ಉರಿ, ಏನೇ ಹಾಲು ಕಮ್ಮಿ ಅದು ಮಸ್ಟರ್ಡ್ ಬಂದು ಎಲ್ಲನೂ ನಾನು ಟ್ರೀಟ್ಮೆಂಟ್ನ ಹೇಳ್ತೀನಿ ರೀ. ಎಲ್ಲ ಹೇಳ್ತೇನೆ ರೀ. ಮೊದಲು ಒಂದು ರೂಟಲ್ಲಿ ಮೊದಲು ಕಲೀರಿ ಅಂತ ನೀವು ಒಂದು 10-20 ಹಾಕ್ರಿ, ಅಡ್ಡಿಯಲ್ಲ. ನಂತರ ನೀವು ಒಂದೇ ಸಲಕ್ಕೆ ನಾ 20 ಹಾಡ್ತೀನಿ 10 ಹಾಕ್ತೀನಿ ಅಂದರೆ ಲಾಸ್ ಆಗ್ತೀರಿ ಸರ್. ಅನುಭವ ಇಲ್ಲದೆ ಏನೋ ಮಾಡಿದ್ರೆ ಎಲ್ಲ ಲಾಸ್ ಸರ್. ಅನುಭವ ಇಲ್ಲ ಆದರೆ ಮಾಡಬೇಡಿ, ಒಂದೇ ಮಾಡಿ. ನಂತರ ಅನುಭವ ತೊಗೊಂಡು ಅಂದರೆ ಹೆಂಗಿದೆ ಸರ್, ಅದು ಒಂದಿನದ ಕೆಲಸ ಅಲ್ಲ ಸರ್. ಅದು ಪ್ರತಿ 4 ಗಂಟೆಗೆ ಹೇಳಬೇಕು ಸರ್. 4 ಗಂಟೆಗೆ ಎದ್ದು ಸರ್ ನೀವು ಮುಂಜಾನೆ ಒಂದು ಮರುದಿವ್ಸ 4 ಗಂಟೆಗೆ ಸಾಯಂಕಾಲ 4 ಮಾಡ್ಬೇಕು ಸರ್. ಎಲ್ಲಾರ ನಿದ್ದೆ ಆಯ್ತು ಮಾಡ್ಕೋದಿಲ್ಲ ಸರ್. ಅದು ಇಂದ ಆಗಿಲ್ಲ 7 ಗಂಟೆಗೆ ಮಾಡೋನು 8 ಗಂಟೆಗೆ ಮಾಡೋನು ಅನ್ನಕ್ಕೆ ಬರಲ್ಲ ಸರ್. ಅದು ಈ 4 ಗಂಟೆಗೆ ಹೇಳಬೇಕು, ಕೆಲಸ ಮಾಡಬೇಕು, ಮೇವು ಹಾಕಬೇಕು, ಹಾಲಿಂದ ಬೇಕು ಸರ್. ಅದು ಅದಕ್ಕೆ ಮನುಷ್ಯ ಒಂದೊಂದು ಸಲ ಏನಾಗ್ತದೆ ಇದಾಗಿಬಿಡ್ತದೆ ಸರ್. ಅದರಲ್ಲಿರುವಂಥ ಪ್ರೀತಿ ಕಮ್ಮಿ ಆಗಿ ಹೋಗಕ್ಕೆ ಸರ್. ಆ ಥರ ಆಗ್ಬಾರ್ದು ಸರ್. ಹೊಸದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿ ಹಾಂ ನಂತರ ಇರಲ್ಲ ಸರ್. ಆ ಕ್ರೇಜ್ ಕಮ್ಮಿ ಆತಂದು ಸರ್, ಆ ಡೈರಿ ಫಾರ್ಮ್ ಮಾಡೋದಿಲ್ಲ ಸರ್, ಬಿಟ್ಬಿಡೋದು.
ನಾವು ಹೇಗೆ ಒಂದು ಈ ವಸ್ತುವನ್ನ ಯಾವುದೋ ಒಂದು ಬೈಕ್ ತೊಗೊಳ್ಬೇಕು ಅದ್ರ ಮೇಲೆ ಇರೋ ರೈಡ್ ಮಾಡೋದ್ನಾಗ ಎಷ್ಟು ಚಂದ ನಾವು ಬೈಕ್ ಕ್ರೇಜ್ ಇರುತ್ತಲ್ಲ ಸರ್, ಆ ಥರ ದಿನ ಅದ್ರ ಮೇಲೆ ಕ್ರೇಜ್ ಇರ್ಬೇಕು ಸರ್. ಎಮ್ಮೆ ಮೇಲೆ ಇದ್ರೆ ನಮ್ಗೆ ಕ್ರೇಜ್ ಇತ್ತಂದ್ರೆ ಸರ್ ನಿಮ್ನ ಯಾವಾಗಲೂ ಅದ್ರ ಮೇಲೆ ಪೂರ್ತಿ ನಮ್ಮ ಕ್ರೇಜ್ ಇತ್ತಂದ್ರೆ ಸರ್ ಬಿಡುಗೂಡಂಗಿಲ್ಲ ಸರ್ ನಿಮ್ಮನ್ನ ಆಟೋಮೆಟಿಕ್ ನಿಮ್ಮ ಅಲಾರಾಮ್ ಹಚ್ಚೋ ಅವಶ್ಯಕತೆ ಇಲ್ಲ ಸರ್, ಅದೇ ಎಬ್ಸುತ್ತೆ ನಿಮ್ಮನ್ನ 4 ಗಂಟೆಗೆ. ನೀವು ಎಲ್ಲರೂ ಕ್ರೇಜ್ ನೀವೆಲ್ಲ ಪ್ಯಾಷನ್ಗೋಸ್ಕರ ಮಾಡ್ತಂದ್ರೆ ಮಾಡಬೇಡಿ ಸರ್. ಏನೋ ನನ್ನ ಒಂದು ಎಮ್ಮೆ ಇದೆ ಅಗದಿ ಪ್ಯಾಷನ್ಗೋಸ್ಕರ ಮಾಡ್ತಂದ್ರೆ ಅಲ್ಲ, ಅದು ನಾನು ಮಾಡ್ತೀನಿ ಎಮ್ಮೆ ಮೇಲೆ ಪ್ರೀತಿ ತೋರಿಸ್ತೀನಿ, ಅದನ್ನು ಸಾಕ್ತೀನಿ ಅನ್ನೋ ಕೆಪಾಸಿಟಿ ಇದ್ರೇ ಮಾಡು ಸರ್. ಎಲ್ಲ ಒಂದು ಹೊತ್ತು ಮುಸಿರಿಲ್ಲ ಮೇವಿಲ್ಲ ತರೋಕ್ಕಾಗಲ್ಲ, ಹಿಂದೆಲ್ಲೇ ಒಣ ಮೇವು ಹಾಕಿನಿ ಹಂಗಂದ್ರೆ ಮಾಡೋದಿಲ್ಲ ಸರ್. ನಾವೇನು ತಿಂತೇವೆ ನಾವು ಒಂದು ಸಲ ಒಂದು ತಿನ್ನುವಂಥ ಒಂದು ವಸ್ತುನ ಕಮ್ಮಿ ತಿಂದ್ರೂ ನಂತರ ನಾವು ಅದಕ್ಕೆ ಹಾಕು ಏನಿದೆ ಸರ್, ನಾವು ಎಲ್ಲರೂ ತಂದ್ರೆ ಹಾಕಬೇಕು ಸರ್. ಅದು ನೀವು ಹೇಳಿದ್ರಿ ಕೆಳಗಡೆ ಇರೋ ನಾವು ಸೇಲ್ ಮಾಡ್ತೀವಿ ಅಂತ ಹೇಳಿದ್ರಿ, ಅದ್ರ ಜೊತೆ ಕರುಗಳು ಇದೆ, ಕರುಗಳನ್ನೂ ಕೊಡ್ತೀರಾ ನೀವು? ಕರುಗಳು ಕೊಡ್ತೀವಿ ಸರ್. ಕರುಗಳು ಇಲ್ಲದ ಹಾಲು ಹಿಂಡಲ್ಲ ಸರ್, ಕರುಗಳನ್ನ ಕೊಡ್ತೀವಿ ಸರ್. ಕರ ಎಮ್ಮೆ ಕೂಡ ನಾವು ಕೊಡ್ತೀವಿ. ಒಂದು ಕರು ಮತ್ತೆ ಎಮ್ಮೆ ನಾವು ತಗೊಳ್ತೀವಿ ಅಂತ 1.5 ಲಕ್ಷದಿಂದ 2 ಲಕ್ಷ ನೀವು ತೊಗೊಂಡು ರೇಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಿಮ್ಗೆ 12 ಲೀಟ್ರ್ ಮಿಲ್ಕಿಂಗ್ ಬೇಕಾದ್ರೆ ಸರ್ 130, 40, 150 ಪ್ರೈಸ್ ಆಗುತ್ತೆ ಸರ್. 14, 15 ಲೀಟ್ರ್ 20 ಲೀಟ್ರ್ ಬೇಕಂದ್ರೆ 2.5, 3 ಲಕ್ಷ ಆಗುತ್ತೆ, 4 ಲಕ್ಷ ಆಗುತ್ತೆ. ಹೀಗೆ ನೀವು ಯಾವ ರೀತಿ ಅವ್ರು ಯಾರೋ ಬರಬೇಕಾದ್ರೆ ಯಾವ ರೀತಿ ನಿಮ್ಗೆ ಇದಿದೆ ಆ ರೀತಿಯಾಗಿ ರೇಟ್ ಆಗುತ್ತೆ, ಆ ರೀತಿ ಎಮ್ಮೆ ಸಿಗ್ತಾವೆ ಸರ್. 14ರಿಂದ 18, 19 ಲೀಟ್ರ್ ತಗೊಂಡು ಹೋದಾವೆ ಸರ್. 1.5 ಲಕ್ಷದಿಂದ 2 ಲಕ್ಷ 2.5 ಲಕ್ಷ ತಗೊಂಡು ಹೋದಾವೆ ಸರ್. ನಾನು ಸ್ವತಃ ಹೆಣಿಸಿದ್ದು ಸರ್ 20, 21, 22 ಲೀಟ್ರ್ ತಕ್ಕ ಅಷ್ಟೇ ಸರ್. ಅದ್ರ ಬಗ್ಗೆ ನಾನು ಹೆಣಿಸಿಲ್ಲ ಸರ್. ನಾನು ಮುಂದೆ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಸರ್. ಇತ್ತರದ್ದು ಹೆಂಗೆ ಸರ್ 6 ವರ್ಷದಿಂದ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಸರ್. 12ರಿಂದ ಬಂದೇವು ನಾನು ಸರ್. 12 ಲೀಟ್ರಿಂದ ಸ್ಟಾರ್ಟ್ ಆಗಿ ಸರ್ ಈಗ 21, 22 ತಗ ಬಂದೇನೆ ಸರ್. ಇದನ್ನು ಮತ್ತೆ ಮುಂದೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಸರ್. ಇನ್ನು ಕಲಿಕೆ ಅನ್ನೋದು ಬಿಟ್ಟಿಲ್ಲ ಸರ್. ಇನ್ನೂ ಈ ಥರ ಸರ್ಚಿಂಗ್ ಇದೆ ಸರ್ ನಾನು. ಸರ್ ನೀವು ಹರಿಯಾಣದಿಂದ ತಗೊಬಂದು ಎಷ್ಟು ತಿಂಗಳಾಗಿದೆ ಅವನು? ಈಗ ರೀಸೆಂಟಾಗಿ ಬಂದಿದೆ ಸರ್, ಒಂದು 10 ಡೇಸ್ ಆಗಿದೆ ಸರ್. 10 ಡೇಸ್ ಆಗಿದೆ ಸರ್. 11 ತೊಗೊಂಬಂದಿದ್ದು ಸರ್. ನಂತರ ಅವು ಏನು ಈಗೆಲ್ಲ ಚಂದ ಶರ್ಟ್ ಅವರೇ ಬರ್ತಾರೆ ಸರ್. ಎಲ್ಲ ಹರಿಯಾಣದಿಂದ ಅವರೇ ಬಂದು ಶರ್ಟ್ ಮಾಡಿ ಕೊಟ್ಟು ಹೋಗ್ತಾರೆ. ಭಯ್ಯಗಳು ಬರ್ತಾರಲ್ರಿ, ಅವರೇ ಬಂದು ಒಂದು 10 ಡೇಸ್ ಇದ್ದು ಶರ್ಟ್ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ ಸರ್ ಅವರೆಲ್ಲ. ಓಕೆ ಸರ್, ನೀವು ಹರಿಯಾಣದಿಂದ ತರಿಸ್ತೀರಿ ಕರ್ನಾಟಕಕ್ಕೆ ಅಂದರೆ ಈಗ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನಿಮಗೆ? ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಸರ್ 11, 12 ಗಾಡಿದು 120 ಆಗುತ್ತೆ ಸರ್. 10 ಗಾಡಿದು 110 ಆಗುತ್ತೆ ಸರ್. ಬಾಡಿಗೆನೇ ಅಷ್ಟೇ. ಭಯಗಳದು ಅವ್ರದ್ದು ಊಟ ಮೆಡಿಷನ್ನು ಅದೆಲ್ಲ ಬೇರೆ ಆಗುತ್ತೆ ಸರ್. ಮತ್ತು ಅಲ್ಲಿ ನಾವು ಏನು ಕೊಂಡಿಸ್ಕೊಟ್ಟಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ದಲ್ಲಾಳಿ ಇರುತ್ತೆ ಸರ್, ಅವ್ರಿಗೆ ಕೊಡಬೇಕಾಗುತ್ತೆ. ನಾವು ಓಡಾಡೋ ಖರ್ಚು ರೀ ಇದೊಂದೆಲ್ಲ ಕೂಡಿ ಒಂದು ಲೋಡ್ ತರಬೇಕಾದ್ರೆ ಒಂದು 2.5 ಲಕ್ಷ ತಕ್ಕ 2ರಿಂದ 2.5 ಇಲ್ಲ 2ರಿಂದ 2.5 ತಕ್ಕ ಆಗುತ್ತೆ ಮಿನಿಮಮ್ ಸರ್. ಈಗ ನೀವು ಜರ್ನಿ ಎಷ್ಟು ಆಗುತ್ತೆ? ಈಗ 5 ದಿನ ಸ್ಟಾಪ್ ಆಗುತ್ತೆ ಸರ್. 5 ದಿನ ಸ್ಟಾಪ್? 5 ದಿನ ಸ್ಟಾಪ್. 6ನೇ ದಿನ ಇಲ್ಲಿ ಬರುತ್ತೆ ಸರ್. ಮಿಡಲ್ ಒಂದು ದಿವಸ ರೆಸ್ಟ್ ಮಾಡ್ತಾರೆ ಸರ್. ಕರು ಮತ್ತು ತಾಯಿ ಎರಡನ್ನೂ ಹಾಕೊಂಡ್ಬರ್ತಾರೆ ಸರ್. ಎರಡನ್ನೂ ಹಾಕೊಂಡ್ಬರ್ತಾರೆ ಸರ್. ಏನು ಸಮಸ್ಯೆ ಆಗಲ್ಲ? ಸಮಸ್ಯೆ ಆಗಲ್ಲ ಸರ್. ಒಮ್ಮೆ ಬರ್ತಾವೆ ಸರ್ ಸಮಸ್ಯೆ ರೀ, ಆದರೂ ಅವರು ಟ್ರೀಟ್ಮೆಂಟ್ ಮಾಡ್ಕೊಂಡು ಎಲ್ಲ ಬರ್ತಾರೆ. ಕರು ಡೆತ್ ಆಗೋ ಪೊಸಿಷನ್ ಇರ್ತಾವೆ ಸರ್. ಎಲ್ಲ ರಿಸ್ಕ್ ಸರ್, ಎಲ್ಲ ರಿಸ್ಕ್. ಅಲ್ಲಿಂದ ಬರಬೇಕಾದ್ರೆ ಏನು 2000 ಕಿಲೋಮೀಟ್ರ್ ಇಲ್ಲಿ ಬರಬೇಕಾದ್ರೆ ಅದು ಸುಮ್ಮನೆ ಅಲ್ಲ ಸರ್. ಎಲ್ಲ ಅವು ಮತ್ತು ಪ್ರಾಣಿಗಳು ಬರಬೇಕಾದ್ರೆ ತೊಗೊಂಬರ್ಬೇಕಾದ್ರೆ ಸರ್ ರಿಸ್ಕೇ ಸರ್. ಲೈಫ್ ಹೊಂಟದ ರಿಸ್ಕ್ ಹೆಂಗೆ ತೊಗೋತಾ ಹಂಗೆ ಸರ್. ನಾನು ರಿಸ್ಕ್ ತೊಗೊಂಡು ಬರ್ತೀನಿ ಸರ್. ಹರಿಯಾಣದಿಂದ ನೀವು ತರ್ತೀರಾ ಅಂತಂದರೆ ಏನೇನು ಪರ್ಮಿಷನ್ ಏನಾರು ತಗೋಬೇಕು ಯಾರ ಹತ್ರನಾರ? ಇಲ್ಲ ಸರ್, ನಾವು ಆಕಳು ತರ್ಬೇಕಾದ್ರೆ ಪರ್ಮಿಷನ್ ತೊಗೋಬೇಕು ಸರ್. ಏನು ತಗೋಬೇಕು? ಅಲ್ಲಿ ತೊಗೋಬೇಕು ಸರ್. ಇವು ಎಮ್ಮೆಗಳು ಆಯ್ತು ಏನು ಪರ್ಮಿಷನ್ ಇಲ್ಲ ಸರ್. ಅಲ್ಲಿ ರೊಟೇಷನ್ ಇದೆ ಸರ್. ಅದು ಯಾಕಂದ್ರೆ ದಿನಂಪ್ರತಿ ಒಂದಿಲ್ಲ ಅಂದ್ರೆ ಹರಿಯಾಣದ ಒಂದು 50-60 ಗಾಡಿ 100 ಗಾಡಿ ಹೋಗ್ತಾವೆ ಸರ್. ಅದು ಅವ್ರ ಥರ ಅವ್ರು ಹರಿಯಾಣದಲ್ಲಿ ಒಂದು ಬಿಸ್ನೆಸ್ ಇದೆ ಸರ್, ಸೇಲಿಂಗ್ ಅಂತ. ಆರಾಮಾಗಿ ಯಾರು ಬೇಕಾದ್ರೂ ಹೋಗಿ ತೊಗೊಬರ್ಬೋದು ಸರ್. ಏನು ಯಾರಲ್ಲಿ ಅಡ್ಡ ಹಾಕಿ ಏನೇನಿಲ್ಲ ಸರ್, ಏನೇನಿಲ್ಲ ಸರ್. ಯಾರೂ ಕೇಳಲ್ಲ ಸರ್, ಯಾರು ಕೇಳಲ್ಲ ಸರ್. ಪೊಲೀಸರು ಅಡ್ಡ ಹಾಕು ಬಾರ್ಡ್ರಲ್ಲಿ ಒಂದು ಜರ ಕೇಳ್ತಾರೆ ಸರ್. ಏನೋ ಸರ್ ಅವ್ರು ಡೌಟ್ ಬಂದರೆ ಅಷ್ಟೇ. ಈಗ ತಂದಾಗ ಸರ್ ನೀವು ಇಲ್ಲಿ ಯಾವ ರೀತಿ ಕ್ವಾರಂಟೈನ್ ಮಾಡಿ ಅವನೇನು ಸಪ್ರೇಟಾಗಿಟ್ಟು ಏನಾರು ಅವಕ್ಕೆ ಏನಿಲ್ಲ ಸರ್, ಫೀಡು ತಿಂಡಿ ನೀವು ಯಾವ ಥರ ಕೊಡ್ತೀರ? ತಂದ ಗಜ್ಗೆ ಸರ್ ಒಂದು ಜರ ಅವಕ್ಕೆ ಏನಂತ ಬೆಲ್ಲದ ನೀರು ಕುಡಿಸ್ತೇವೆ. ಬೆಲ್ಲ ಇಟ್ಟು ಹಾಕಿರ್ತೇವೆ ಸರ್. ಸ್ವಲ್ಪ ಕಾಲೆಲ್ಲ ನೋವಾಗಿರ್ತವೆ ಸರ್. ಒಂದು ಟೈಮ್ದಲ್ಲಿ ಇದು ಇಂಜೆಕ್ಷನ್ ಎಲ್ಲ ಏನು ಟ್ರೀಟ್ಮೆಂಟ್ ಮಾಡ್ತೇವೆ ಸರ್. ನಂತರ ಒಂದು 2 ದಿನ 3 ದಿನ ರೊಟೇಷನ್ ಕೊಡ್ಬೇಕಾದ್ರೆ ಒಂದು 5-6 ದಿನ ಆಗುತ್ತೆ ಸರ್. ಅವೆಲ್ಲ ಕಾಲೆಲ್ಲ ನಿತ್ತು ಏರ್ಗಟ್ಟಿರ್ತವೆ ಸರ್. ಬಂದು ಒಂದು 4-5 ದಿವಸ ಟ್ರೀಟ್ಮೆಂಟ್ ಮಾಡಿ ಅದು ಮಾಡಿದ್ದು ಸರಿಯಾಗಿ ಊಟ ಮಾಡ್ಕೊಂಡು ರೊಟೇಷನ್ ಇರ್ತವೆ ಸರ್. ಒಂದು 10 ಡೇಸ್ ಎಲ್ಲ ಕ್ಲಿಯರ್ ಆಗುತ್ತೆ ಸರ್. ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಸರ್, ಆದರೂ ಹೊಂದ್ಕೋತಾವೆ ಸರ್. ಒಂದು ಅಲ್ಲಿ ಗೋಧಿ ಬುಸ ಜಾಸ್ತಿ, ಗೋಧಿ ಹುಲ್ಲು ಜಾಸ್ತಿ ಯೂಸ್ ಮಾಡ್ತಾರೆ ಸರ್ ಎಲ್ಲ. ಇಲ್ಲಿ ನಾವು ಗೋಧಿ ಹುಲ್ಲನ್ನು ತೊಗೋತೀವಿ ಸರ್.
ಎಲ್ಲ ಇದೆ ಸರ್. ಕ್ರಮೇಣವಾಗಿ ಇಲ್ಲಿ ಕಬ್ಬು ನಮ್ಮದು ಆನೆ ಹುಲ್ಲು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಸೆಟ್ ಆಗುತ್ತೆ ಸರ್. ಅಲ್ಲಿದ್ದಕ್ಕೆ ಇಲ್ಲಿದ್ದಕ್ಕೆ ಏನು ಅಜಯ ಇಲ್ಲ, ಸೆಟ್ ಆಗುತ್ತೆ ಸರ್ ಎಮ್ಮೆ. ಅಲ್ಲಿರುವಂಥ ಕ್ಲೈಮೇಟ್ಗೆ ಇಲ್ಲಿರೋ ಬಹುತ್ ಭಾಳ ಫರ್ಕ್ ಇದೆ ಸರ್. ಅಲ್ಲಿ ಹಾರ್ಡ್ ಕ್ಲೈಮೇಟ್ ಸರ್, ನಮ್ಮದು ಮಿಡಲ್ ಕ್ಲೈಮೇಟು, ಜಲ್ದಿ ಸೆಟ್ ಆಗುತ್ತೆ ಸರ್. ಸೆಟ್ ಆಗುತ್ತೆ. ಮೂರು ಎಮ್ಮೆಗಳಿಗೆ ಎಲ್ಲೇ ಯಾವುದೇ ಭಾಗಕ್ಕೆ ಹೋದ್ರೂ ಎಲ್ಲ ಸೆಟ್ ಆಗುತ್ತೆ ಸರ್, ಸೆಟ್ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ ಸರ್, ಸೆಟ್ ಆಗುತ್ತೆ ಸರ್. ಅಡ್ಜಸ್ಟ್ ಆಗ್ತವೆ. ಅದು ಇರೋದೇ ಹಾರ್ಡ್ ಕ್ಲೈಮೇಟಲ್ಲಿ ಬದುಕಿದ್ದು ಸರ್. ಅದು ಮುರ್ರಾ ಬಿಸಿಲು ಇತ್ತ ಪೂರ್ತಿ ಬಿಸಿಲು ಸರ್. ಅಲ್ಲಿ ಮಳೆ ಇತ್ತಂದ್ರೆ ಪೂರ್ತಿ ಮಳೆ, ಒಂದು ಥಂಡಿ ಇತ್ತಂದ್ರೆ ಪೂರ್ತಿ ಹಾಯ್ ಥಂಡಿ ಸರ್. ಅಲ್ಲಿ ಆ ಕ್ವಾಲಿಟಿ ಹಾಯ್ ಕ್ಲೈಮೇಟಲ್ಲಿ ಬದುಕಿ ಈ ಕ್ಲೈಮೇಟ್ ಬದುಕಕ್ಕೆ ಏನು ಅಡ್ಡಿ ಇಲ್ಲ ಸರ್. ಅದು ಬದುಕ್ತಿರ್ತಾರೆ. ಅಲ್ಲಿ ಏನು ರೇಟ್ ಕೊಡ್ತಾ ಇರ್ತೀರಾ ನೀವು? ಹಾಂ ಸರ್. ಹರಿಯಾಣದಲ್ಲಿ ನೀವೇನಾರು ಇಲ್ಲಿ ಲಾಭ ಇಟ್ಕೊಂಡು ಕೊಡ್ತೀರಾ? ನಾನು ಲಾಭ ಅಂತ ಎಲ್ಲಿ ನೋಡಿ ಸರ್, ನಾನು ಅಲ್ಲಿ ಏನು ಬಿದ್ದಿರ್ತೈತೆ ಅದು ಖರ್ಚು ಅಲ್ಲಿ ಏನು ರೇಟ್ ಆಗಿರ್ತೈತೆ ನೋಡಿ ಸರ್. ಅಲ್ಲಿಂದ ನಾನು ಖರ್ಚು ತೆಗೆದ್ರಿ ಒಂದು 4 ರಿಂದ 5 ಸಾವಿರ ರೂಪಾಯಿ ಸರ್. ಒಂದು ಎಮ್ಮೆ ಸರ್ 4 ರಿಂದ 5 ಸಾವಿರ. ಯಾರೋ ಬೇಕಂದ್ರೆ ಇಲ್ಲ ಭಾಳ ನನಗೆ ಇದೈತೆ ಅಂದ್ರೆ ಸರ್ ಒಂದು 3 ರಿಂದ 4 ರಿಂದ 5 ಸರ್ ಅಷ್ಟೇ ಸರ್. ನಾನು ನೇರವಾಗಿ ಯಾಕೆ ಹೇಳ್ತೀನಿ? ಇಲ್ಲ ಸರ್, ನೇರವಾಗಿ ನಾ ಯಾಕೆ ಹೇಳ್ತಾ ಇದ್ದೇನೆ ಸರ್ ಈ ಮಾತಂದರೆ, ನಾನು ದುಡ್ದಿರ್ತೀನಿ ಸರ್. ಅದೇನು ನನಗೆ ದುಡ್ದಕ್ಕೆ ನಾ ಪೇಮೆಂಟ್ ತೊಗೋತಾನೆ ಅಷ್ಟೇ ಸರ್. ನಾನು ಈ ಥರದಲ್ಲಿ ಗಳಿಕೆ ಮಾಡ್ಬೇಕಂತ ಆಸೆ ಇಲ್ಲ ಸರ್. ಯಾರೋ ಒಂದು ನನ್ನಿಂದ ಒಬ್ಬರಿಂದ ಒಬ್ಬರು ಹಿಂಗೆ ಇನ್ಪ್ರೆಷನ್ ಹಾಕೊಂಡು ಹೋಗಿ ಇಲ್ಲಿ ರೈತರು ಸ್ವಲ್ಪ ಡೆವಲಪ್ಮೆಂಟ್ ಆಗಲಿ ಅನ್ನೋಂಥ ಸರ್ ನಮ್ದು ಇದು ಸರ್. ನನ್ನಿಂದ ಒಂದು 2 ಮಂದಿ ರೆಡಿ ಆದರೆ ಸರ್, ಅವರಿಂದ 4 ಜನ ರೆಡಿ ಆಗ್ತಾರೆ ಸರ್. 4 ರಿಂದ 8 ಆಗುತ್ತೆ ಸರ್. ಹಿಂಗೆ ರೆಡಿ ಆಡ್ಕೊಂಡು ಅವ್ರದ್ದು ಅನುಭವದಿಂದ ಇನ್ನೊಬ್ರು ಅನುಭವದಿಂದ ಡೆವಲಪ್ಮೆಂಟ್ ಆಗ್ಬೋದು, ಅಷ್ಟೇ ಉದ್ದೇಶ ಸರ್. ಇಷ್ಟ ನನ್ನ ಕೈಲಾದ ಇಷ್ಟೇ ಮಾಡ್ತೀನಿ ಸರ್. ಎಷ್ಟಾಗುತ್ತೆ ಅಷ್ಟು ಮಾಡೋದು ಸರ್. ಹೆಲ್ಪ್ ಮಾಡೋದ್ರಲ್ಲಿ ಖುಷಿ ಇರೋದು ಬೇರೆ ಥರದಾಗಿಲ್ಲ ಸರ್. ಎಲ್ಲ ನನ್ನ ಅನುಭವದ ಜನ ಆತಾರೆ ಸರ್. ಇಲ್ಲ ಇವನು ಅಲ್ಲಿಂದ ಲೋಡ್ ತರ್ತಾರೆ, ಒಂದು ಎಮ್ಮೆಲಿ 30 ಸಾವಿರ ತಿಂತಾನೆ, 20 ಸಾವಿರ ತಿನ್ಬೋದು. ಅವ್ರ ಮೈಂಡ್ ಸೆಟ್ಟಲ್ಲಿ ಇರ್ತದೆ ಸರ್, ಇಲ್ಲ ಅಂತ ಅಲ್ಲ. ಮೈಂಡ್ ಸೆಟ್ ಇರುತ್ತೆ, ಅದಕ್ಕೆ ನಾನು ತಲೆ ಕೆಡಿಸ್ವಲ್ಲ ಸರ್. ನನ್ನ ಆತ್ಮಕ್ಕೆ ಸಾಕ್ಷಿಯಾಗಿ ನನಗೆ ಎಷ್ಟು ಏನಂತ ನನಗೆ ಗೊತ್ತಿದೆ ಸಾಕಾಗಿ. ಯಾರು ಏನೇ ಅನ್ಕೊಳ್ಳಿ ಸರ್, ನನ್ನ ಆತ್ಮಸಾಕ್ಷಿಗೆ ನಾನು ಮೋಸ ಮಾಡಬಾರ್ದು ಅಷ್ಟೇ ಸರ್. ಹಾಂ ಅಷ್ಟೇ. ನಾನು ಉಳ್ಕಿದಾರ ಏನೇ ತಿಳ್ಕೊಂಡು ನನ್ನ ಬಗ್ಗೆ ನಾನು ಯೋಚನೆ ಮಾಡಲ್ಲ ಸರ್. ನನ್ನ ಬಗ್ಗೆ ನಾನು ಅಷ್ಟೇ, ನನ್ನ ಆತ್ಮ ಮೊದಲು ನೀವು ಮಾಡಿದ ತಪ್ಪು ಅಂತ ಅನಿಸಿದ್ರೆ ಅವಾಗ ನನ್ನ ಮನಸ್ಸಿಗೆ ಇರ್ತದೆ ಸರ್. ನೀವು ಮಾಡಿದ ಕರೆಕ್ಟ್ ಐತಿ ನಿನಗಿಲ್ಲ ಅದು ಹೇಳಿದ್ರೆ ಸರ್ ನನಗೆ ಇದೆ ಸರ್. ಯಾರಿಗೆ ಮೋಸ ಅವ್ರು ಆತಾರ ಸರ್. ಇಲ್ಲ ನಾನೆಲ್ಲ ಅಲ್ಲ, ಮೋಸ ಮಾಡಿದ್ರೆ ಇಷ್ಟು ಮಾಡೋಕ್ಕಾಗಲ್ವಲ್ಲ. ಇಲ್ಲ ಅದೇ ಅಂತದೇನು ಸರ್. ಮತ್ತು ಈ ಮತ್ತೊಂದೇನು ಸರ್, ಈ ಬಿಸ್ನೆಸ್ ಎಲ್ಲ ಬಿಸ್ನೆಸ್ಸಲ್ಲೇ ನಡೀತದೆ ಸರ್ ಮೋಸ. ಈ ಬಿಸ್ನೆಸ್ಸಲ್ಲಿ ನಡೆಯಲ್ಲ ಸರ್. ಹಾಲಿನ ದಂಧೆ ಬಿಸ್ನೆಸ್ ಒಟ್ಟ ನಡೆಯಲ್ಲ ಸರ್. ಯಾಕಂದ್ರೆ ಕೆಲವೊಂದು ಜನ ಇಷ್ಟು ನಮ್ಮ ಸುಳ್ಳು ಎಷ್ಟು ಫಾಸ್ಟ್ ಹೋಯ್ತೈತೆ ಸರ್, ಅಷ್ಟೇ ಫಾಸ್ಟ್ ಕೆಡಿತಂದ್ರೆ ನೀವು ಇದಾಗಲ್ಲ ಸರ್, ರೆಡಿ ಆಗಲ್ಲ. ಒಮ್ಮೆ ಸ್ಕ್ರ್ಯಾಪೇ ಸರ್. ನೀವು ಸುಳ್ಳು ಭಾಳ ಜಲ್ದಿ ಹೋಯ್ತೈತೆ ಸರ್ ನಿಮ್ಮ ಮ್ಯಾಗೆ. ಶ್ರೀಮಂತ ಆಗ್ಬೋದು ನೀವು ಸುಳ್ಳು ಹೇಳಿ ಸರ್, ಕಾರಣ ಒಮ್ಮೆ ಸರ್ ನೀವು ಪೆಟ್ಟು ಬಿದ್ದು ತೆಳಗೆ ಬಿದ್ದರೆ ಅಂದ್ರೆ ರಿಪೇರಿ ಆಗಲ್ಲ ಸರ್. ನೀವು ಹೇಳೋಕ್ಕಾಗಲ್ಲ ಸರ್ ಲೈಫಲ್ಲಿ. ಸತ್ಯ ಹೇಳೋದಟ್ಟು ಕಷ್ಟ ಇದೆ ಸರ್. ಹೋಗೋದು ಲೇಟ್ ಆಗ್ಬೋದು ಸರ್, ಖರೆ ಫೌಂಡೇಶನ್ ಗಚ್ಚಾಗಿರ್ತದೆ ಸರ್. ಇಂದೆಲ್ಲ ನಾಳೆ ಹೋಗ್ಬೋದು, 2 ವರ್ಷ ಬಿಟ್ಟು ಹೋಗ್ಬೋದು ಸರ್. ಖರೆ ನಾನು ಹೋಗೋ ದಾರಿ ಏನಾಗಿತ್ತು ಎಲ್ಲ 100% ರೆಡಿನಾಗಿ ಕರೆಕ್ಟಾಗಿ ಹೋಗಿರ್ತೀನಿ, ಗಟ್ಟಿಮುಟ್ಟಾಗಿ ಹೋಗಿರ್ತೀನಿ ಸರ್. ನಾನು ಪ್ರಾಮಾಣಿಕವಾಗಿರ್ತೇನೆ ಸರ್. ಖುಷಿ ಇರುತ್ತೆ ಸರ್. ನಾ ಅಲ್ಲಿ ಹೋಗಿ ನಿಂತಬೇಕು, ನನಗೆ ಖುಷಿಯಾಗಿರುತ್ತೆ ಸರ್. ನಾ ಹಿಂದೆ ತಿರುಗಿ ನಾನು ರೂಟ್ ದಾರಿ ನೋಡಿದಾಗೆ ನನಗೆ ನೋಡಿದಾಗೆ ಹಿಂದೆ ದಾರಿ ಕರೆಕ್ಟ್ ಇತ್ತು ಸರ್, ನನಗೆ ಖುಷಿ ಆಗುತ್ತೆ. ನಾ ಬಂದು ಸ್ವಾರ್ಥಕಾಯ್ತು. 2 ವರ್ಷ ಮಾಡ್ತೀನಿ, 2 ವರ್ಷ ಬಿಡ್ತೇನೆ ಗೊತ್ತಿಲ್ಲ ಸರ್. ಅದ್ರ ನನಗೆ ಮಾಡಿದಟ್ಟು ದಿನಗಳ ಹಿಂದೆ ಗಚ್ಚಿತ್ತಂದ್ರೆ ಸರ್ ನನಗೆ ಖುಷಿ ಆಗುತ್ತೆ. ಅಲ್ಲಿ ಸುಳ್ಳು ಹೇಳಿ ಅಲ್ಲಿ ಹೋಗಿ ನಿಂತು ನನ್ನ ಹಿಂದೆ ನೋಡಿದ ಎಲ್ಲ ಗಲೀಜಾಗಿದ್ದಾರೆ ಸರ್, ಮನಸ್ಸಿಗೆ ಕೊರಗಿ ಸಾಯ್ಬೇಕಾಗುತ್ತೆ ಸರ್. ಈ 2 ವರ್ಷದಿಂದ ಹೆಂಗಾರೆ ಎಷ್ಟು ಸೇಲ್ ಮಾಡಿದ್ದೀರ? 2 ವರ್ಷ ಒಂದು 200 ತನಕ ಆಗಿರ್ಬೇಕು ಸರ್. 200? ಹಾಂ 200 ಸರ್ ಕೊಟ್ಟಿದ್ದೀನಿ ಸರ್. 200 ಕೊಟ್ಟಿದ್ದೀನಿ? ಹಾಂ ಕೊಟ್ಟಿದ್ದೀನಿ ಸರ್. ಎಲ್ಲ ಚಲೋ ಇದೆ ಸರ್. ಯಾರಿಗೆ ನಮ್ಮ ಸಮಸ್ಯೆ ಆದ್ರೂ ಸರ್ ನಾನು ಹೋಗಿರ್ತೀನಿ ಸರ್. ನಾನು ಯಾರಿಗೆ ಏನೋ ಈಗ ನಾನು ಹಸು ತೊಗೊಂಡು ಹೋಗಿನಿ, ಈಗ ನಿಮ್ಗೆ ಪ್ರಾಬ್ಲಮ್ ಆಗಿದೆ ಸರ್, ನಾನೇ ಒಂದೊಂದು ದಿವಸ ಕೇಳ್ತೀನಿ ಸರ್, ನಿಮ್ಮ ಹಸು ಹೆಂಗೆ ಹಾಲು ಕೊಡ್ತಾ ಇದೆ, ಇಲ್ಲ ಸರಿಯಾಗಿಲ್ಲ ಅಂತ ಏನೋ ಪ್ರಾಬ್ಲಮ್ ಇದ್ದರೆ ನಾನು ತೊಗೊಂಬರಿ, ನಿಮಗೆಲ್ಲ ಅದನ್ನು ಮತ್ತೆ ತೊಗೊಂಬಂದು ನಾನು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಏನೋ ಪ್ರಾಬ್ಲಮ್ ಇದ್ರೆ ನಾನು ಮತ್ತೆ ಅವ್ರಿಗೆ ಇದು ಮಾಡ್ತೀನಿ ಸರ್. ನಾನೇನು ಆ ಥರದಲ್ಲಿ ಫ್ರೀ ಆಫ್ ಚಾರ್ಜ್ ಸರ್ ನಮ್ಮದು. ಇದೇನು 4-5 ಸಾವಿರ ರೂಪಾಯಿ ಆದ್ರೂ ಇಲ್ಲೇ ಹೋಗಿರ್ತಾರೆ ಸರ್. ಅದು ಯಾಕಂದರೆ ಬಂದು ಸೇವೆ ಮಾಡಬೇಕು, ಅದು ಏನು ಮಾಡಬೇಕು ಎಲ್ಲ ಹಂಗೇನು ಮಾಡ್ತೀನಿ ಸರ್. ಯಾರಿಗೆ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ಲಿ ನಾನು ಅದಕ್ಕೆಲ್ಲ ಕೇರ್ ಮಾಡ್ತೀನಿ ಸರ್. ನನ್ನಿಂದ ಇನ್ನೊಬ್ರು ಲುಕ್ಸಾನ್ ಆಗ್ಬಾರ್ದು ಸರ್. ನನಗೆ ಏನಾರು ಆದ್ರೆ ನಡೀತಿತ್ತು ಸರ್, ಅವ್ರಿಗೆ ಲುಕ್ಸಾನ್ ಆಗ್ಬಾರ್ದು ಸರ್. ರೈತ ಬಡವ್ರು ಇರ್ತಾರೆ ಸರ್. ಒಂದು ಎಮ್ಮೆ ಎಲ್ಲೇ ರೊಕ್ಕ ಗೋಳೆ ಮಾಡಿ ತಂದು ಕೊಟ್ಟು ಎಮ್ಮೆ ತೊಗೊಂಡಿರ್ತಾರೆ ಸರ್, ಯಾವುದೋ ಆಶೆಯಿಂದ ಸರ್. ಅವ್ರು ಲುಕ್ಸಾನ್ ಆದರೆ ಸರ್ ನಾ ಎಷ್ಟು ದೊಡ್ಡದು ಮಾಡಿ ಏನು ಉಪಯೋಗ ಇಲ್ಲ ಸರ್.
ಅವ್ರು ನಾನು ಹಿಂದೆ ಹೋದ್ನಿ ಹಿಂಗೆ ಹೆಸರೇ ನಂದು ಏನಿದೆ ಸರ್ ಮೊದಲೇ ಪಾಂಡುರಂಗ ಡೈರಿ ಫಾರ್ಮ್ ಇದೆ ಸರ್. ಇಟ್ಟಲ್ಲ ನಮ್ಮ ಭಕ್ತ ಸರ, ಇಟ್ಟಲ್ನ ಹೆಸರಿಟ್ಟದ್ದು ಆ ಹೆಸರು ನನಗೆ ಬಂದು ನಡೀತು ಸರ್, ಹೆಸರಿಗೆ ಬರಬಾರ್ದು ಸರ್. ಹಾಂ, ಹೆಸರು ನನ್ನ ದೇವರಿಗೆ ನಾನು ಅನ್ಯಾಯ ಮಾಡಿದಂಗೆ ಸರ್. ಅದು ಪಾಂಡುರಂಗ ಡೈರಿ ಫಾರ್ಮ್ ಅಂದ್ರೆ ಸರ್, ಪಾಂಡುರಂಗ ಅನ್ಯಾಯ ಮಾಡ್ಬಾರ್ದು ಸರ್. ನನಗಾದ್ರೆ ನಡೀತು ಸರ್, ಅದು ದೇವ್ರ ಹೆಸರು ಕೆಡಿಸ್ಬಾರ್ದು ಸರ್. ಅದಕ್ಕೆ ಅದು ವಿಚಾರ ಮಾಡಿ ಎಲ್ಲ ಮಾಡಿ ಇಟ್ಟಿದ್ದೇನೆ ಸರ್ ಹೆಸರನ್ನ. ಎಷ್ಟು ದಿನ? ಹಾಂ ಸರ್, ಹಾಂ ಸರ್. ಅದಕ್ಕೆ ಸರ್ ಅವನ ಆಶೀರ್ವಾದ ಮಾಡಿದ್ದೀನಿ ಸರ್. ನಾನು ಅಂತಲ್ಲ, ನಾನು ಫಸ್ಟ್ ಕಷ್ಟಪಟ್ಟಿದ್ದೀನಿ ಅಷ್ಟೇ ಸರ್, ಬೆಲೆ ಕೊಡೋನು ಅವನು ಸರ್. ಇದರಿಂದ ಯಾರು ಸರ್ ನಿಮಗೆ ಸಪೋರ್ಟಿವ್ ಆಗಿರೋದು? ಇದ್ರ ಸಪೋರ್ಟಿಂಗ್ ಸರ್ ನಮ್ಮ ತಂದೆ, ಎಲ್ಲ ನಮ್ಮ ಅಣ್ಣ ತಮ್ಮದ್ರು ಸರ್, ಎಲ್ಲ ನಮ್ಮ ಕಾಕ ಹರ್ಯಾಣಕ್ಕೆ ಬರ್ತಾರೆ, ನಮ್ಮ ಕಾಕ ಬರ್ತಾರೆ ಸರ್, ಎಲ್ಲ ಬರ್ತಾರೆ ಸರ್, ಹೆಲ್ಪ್ ಮಾಡ್ತಾರೆ ಸರ್, ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡ್ತಾರೆ ಸರ್. ಒಳ್ಳೆ ಮನಸ್ಸಿಗೆ ಎಲ್ಲಿ ಯಾರಾದರೂ ಹೆಲ್ಪ್ ಮಾಡೇ ಮಾಡ್ತಾರೆ ಸರ್. ನೀವು ಯಾರೇ ಎಂತ ವೈರಿ ಆದ್ರೂ ಸರ್, ಹಳ್ಳೆ ಮನಸ್ಸಿಗೆ 100% ಹೆಲ್ಪ್ ಮಾಡ್ತಾನೆ ಸರ್. ಎಲ್ಲ ಕಾಲ ಇದೆ ಸರ್, ಕಷ್ಟ ಇದೆ ಸರ್, ಪ್ರಾರಂಭದಲ್ಲಿ ಭಾಳ ಕಷ್ಟ ಇದೆ ಸರ್ ಸತ್ಯಕ್ಕೆ. ಅದು ಮುಂದೊಂದು ಭಾಳ ಜನ ಹಂಗಿಸಿದ್ದಾರೆ ಸರ್. ಇಲ್ಲ ಅಂತಲ್ಲಿ ಇದು ಏನು ಮಾಡ್ತಾ ಇದ್ದೇನೆ, ಇವು ಏನು ಹೊತ್ತಂಗೆ ಅದು ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ ನೀ ಓಳ್ ಕಾಯ್ತಾನಲ್ಲ, ಎಮ್ಮೆ ಕಾಯ್ತಾನಲ್ಲ, ಯಾಕೆ ಇವು ಮಾಡಕ್ಕೆ ಕಮ್ಮಗೆ ದಂಧೆ ಮಾಡೋದು ಬಿಟ್ಟು ಇದೀಗ ಯಾಕೆ ಬಂದು ಹತ್ತಿದ್ದಾರೆ ಎಲ್ಲ ಜನ ಅಂತಾರೆ ಸರ್. ಇವು ರಗಡು ಜನ ಅಂತಾರೆ ಸರ್. ನಾನು ಮುಂದೆ ಅಂತಾರೆ ಸರ್, ಹಿಂದೆ ಅಂದವ್ರು ಜಾಸ್ತಿ ಸರ್, ಮುಂದೆ ಅನ್ನೋದಕ್ಕೆ ಹಿಂದೆ ಅಂದವ್ರು ಜಾಸ್ತಿ ಸರ್. ನನಗೆ ಗುರಿ ಬಿಟ್ಟಿಲ್ಲ ಸರ್, ಇನ್ನಾದರೂ ಬಿಟ್ಟಿಲ್ಲ ಸರ್. ನಾನು ಕೆಲವೊಂದು ಜನ ಇಷ್ಟು ಇದನ್ನ ಬೆನ್ನು ಹತ್ತಿಟ್ಟು ರೊಕ್ಕ ಹಾಳು ಮಾಡ್ಕೊಂಡು ಇಟ್ಟು ರೊಕ್ಕ ಇದನ್ನ ರೊಕ್ಕ ಬೇರೆ ಕಡೆ ಹಾಕಿದ್ರೆ ಡಬಲ್ ಆಗ್ತಿತ್ತು. ನನಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಸರ್, ಕಳ್ಕೋದಿಲ್ಲ ಹುಡ್ಕೋದಿಲ್ಲ ಸರ್. ನನಗೆ ಖುಷಿ. ಮತ್ತು ಇದು ನಾನು ಎಲ್ಲರೂ ಇನ್ನೂ 50-60 ವರ್ಷ ಆದ್ಬೇಕು ಮಾಡೋದೇನು ಇಲ್ಲ ಸರ್. ನನ್ನ ಜೀವನಕ್ಕೆ ಏನು ಖುಷಿ ಈ ಥರದಾಗ ಸಿಗ್ತೈತೆ ಮಾಡೋಕ್ಕೇನು ಅಡ್ಡಿಲ್ಲ ಸರ್. ಮೇನ್ ಸರ್, ನಾವು ಬದುಕೋ ರೀತಿ ನಮ್ಗೇನು ಖುಷಿ ಅನಿಸುತ್ತೆ ಅದು ಮಾಡಿರ್ತೀರು ಸರ್. ನೀವು ನಂತರ 60 ವರ್ಷಕ್ಕೆ ಇದೇ ಖುಷಿ ಪಡ್ತಂದು ಆಗಲ್ಲ ಸರ್. ಹಾಂ, ಅದಕ್ಕೆ ಸರ್ 2 ವರ್ಷದಲ್ಲಿ ನೀವು 200 ಎಮ್ಮೆಗಳ ಸೇಲ್ ಮಾಡಿದ್ರು, 3 ಎಮ್ಮೆ. ಹಾಂ ಸರ್, ರೈತರುಗಳಿಗೆ ಅಷ್ಟೇ ಸರ್. ಅಂದರೆ ಎಷ್ಟು ತಗೊಂಡೋಗಿದ್ದಾರೆ ಒಬ್ಬೊಬ್ಬರು ಸರ್? 1, 2, 3 ಹೀಗೆಲ್ಲ ತೊಗೊಂಡೋಗಿದ್ದಾರೆ ಸರ್. ನಮ್ಮ ಭಾಗದಲ್ಲೇ ಕೊಟ್ಟಿದ್ದೇನೆ ಸರ್. ನಾನು ರೀಸೆಂಟಾಗಿ ಯಾವುದೇ ಈ 6 ವರ್ಷದಲ್ಲಿ ನನಗೆ ಯಾರಿಗೂ ಪರಿಚಯ ಇಲ್ಲ ಸರ್. ಈ ಡೈರಿ ಫಾರ್ಮ್ ಇದೆ ಅಂತ ಇಲ್ಲಿ ಅಂತ ನನಗೆ ಉದ್ದೇಶ ಈಗ ನಾವು ವಿಡಿಯೋ ಮಾಡಿದ್ರೆ ನಿಮ್ಮನ್ನ ಇದು ಬಂದಿದೆ. ಯಾಕೆ ಉದ್ದೇಶ ಅಂದರೆ ಸರ್, ನನಗೆ ಮೈಂಡಲ್ಲಿ ಆಯ್ತದೆ ಇನ್ನೆಲ್ಲ ನಾನು ಕಲ್ತೀನಿ. ನನ್ನ ಈ ವಿಷಯಗಳು ನನ್ನಲ್ಲಿದ್ದರೆ ಇಲ್ಲೇ ಹೋಗ್ತಾವೆ ಸರ್. ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತದೆ ಗೊತ್ತಿಲ್ಲ, ಒಂದು 4 ಜನಕ್ಕೆ ಈ ಥರದ ಅನುಭವ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಈಗ ಯಾಕಂದರೆ ಏನಾಗ್ತದೆ, ಭಾಳ ಜನ ಬರೋಕತ್ತ ಡಿಸ್ಟರ್ಬ್ ಆಗುತ್ತೆ ಸರ್. ಅದಕ್ಕೆ ನಾನು ಮಾಡಲಾಗಿದ್ದೆ ಸರ್. ಎಲ್ಲ ಜನ ಇಲ್ಲ ಆದ್ರೆ ನೀವು ಅವ್ರು ಅದಕ್ಕೆ ಡಿಸ್ಟರ್ಬ್ ಆಗ್ತದೆ ಮಾಡಲಿಲ್ಲ. ಈಗ ಸ್ವಲ್ಪ ನನಗೆ ಏನಾಗಿದೆ, ನನ್ನ ಅನುಭವಗಳು ಇಲ್ಲೇ ಕೊಯ್ಬಾರ್ದು ಸರ್. ಒಂದು 4 ಜನಕ್ಕೆ ಹೆಲ್ಪ್ ಆಗಲ್ಲ ಸರ್. ಹೊಸದಾಗಿ ಮಾಡೋರಿಗೆ ಇರ್ತಾರಲ್ಲ ಸರ್, ಅವ್ರೊಂದು ಸ್ವಲ್ಪ ಹೆಲ್ಪ್ ಆಗಲತ್ತ ಉದ್ದೇಶ ನಾನು ಇದು ಮಾಡ್ತಾಯಿದ್ದೀನಿ ಸರ್. ನಿಮ್ಮ ಎಮ್ಮೆಗಳು ಸರ್ ಯಾವ ಜಿಲ್ಲೆಗಳಿಗೆ ಹೋಗಿದ್ದು ಸರ್? ಇಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಬೆಳಗಾವಿ ಡಿಸ್ಟಿಕ್ ಜಾಸ್ತಿ ಹೋಗಿ ಸರ್. ಬಾಗಲಕೋಟೆ ಡಿಸ್ಟಿಕ್ ಸರ್. ಆ ಕಡೆ ಎಲ್ಲ ಹೋಗಿಲ್ಲ ಸರ್. ಬೆಂಗಳೂರು ಆ ಕಡೆ ಸೈಡ್ ಹೋಗಿಲ್ಲ ಸರ್. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಹಿಂಗೆ ಹೋಗಿದ್ದೆ ಸರ್. ಮಹಾರಾಷ್ಟ್ರ ಹೋಗಿದ್ದೆ ಸರ್.